ಅವರು ಮೊದಲಿಂದ ಹೇಳ್ಕೊಂಬಂದಿದ್ದು ಕಾಂಗ್ರೆಸ್ ಒಂದು ಪ್ಲೇಗ್ ಇದ್ದಂಗೆ, ಬಿಜೆಪಿ ಒಂದು ಕ್ಯಾನ್ಸರ್ ಇದ್ದಂಗೆ. ಮೊದಲಿನಿಂದ ಕಾಂಗ್ರೆಸ್ ವಿರೋಧಿಯಾದಂಥ ಪಟೇಲರು ಅಯ್ಯೋ ಸೋನಿಯಾ ಅವರಾಗೋದು ಬೇಡಪ್ಪ, ದೇವೇಗೌಡರು ಚಂದ್ರಶೇಖರ್ ಅವರ ಸಹಕಾರ ಪಡೆದು JDSನಿಂದ ಹಾಸನದಿಂದ ಕಂಟೆಸ್ಟ್ ಮಾಡಿ ಲೋಕಸಭೆಗೆ ಎಲೆಕ್ಟ್ ಆಗ್ತಾರೆ. SM ಕೃಷ್ಣ ಅವರು ಆ ಪಾಂಚಜನ್ಯ ಯಾತ್ರೆಯನ್ನು ಕೈಗೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿಬಿಟ್ಟು ಜನತಾದಳದ ಮಿಸ್ರೂಲ್ ಬಗ್ಗೆ ಜನರಿಗೆ ಹೇಳ್ತಾರೆ. JH ಪಟೇಲ್ ಅವರು ಚನ್ನಗಿರಿಯಲ್ಲಿ 3ನೇ ಸ್ಥಾನಕ್ಕೆ ಇಳಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದಲ್ಲೂ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ವು. ಆಗ ಅಲ್ಲಿ BJP ಹೆಚ್ಚು ಚಾಲ್ತಿಗೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ವಾಜಪೇಯಿ ಕೂಡ ಒಂದು ರೀತಿಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿದ್ರು, ನಾಯಕರಾಗಿ ಬೆಳೆದಿದ್ರು. ಇಂಥ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತು ಮತ್ತು ಅದಕ್ಕೆ JH ಪಟೇಲರು ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅಂತ ನೋಡ್ರಿ. ಆವಾಗ ಪಟೇಲರು ಕರ್ನಾಟಕದ ಮಟ್ಟಿಗೆ ದೇವೇಗೌಡರು ಅಥವಾ ರಾಮಕೃಷ್ಣ ಹೆಗಡೆ ಇವರಲ್ಲೊಬ್ಬರನ್ನ ಚೂಸ್ ಮಾಡ್ಕೋಬೇಕಾಯಿತು. ಸೊ ಆವಾಗಲೇ ಹೆಗಡೆ ಅವರು BJP ಕಡೆ ಹೊರಟಿದ್ರು. ಅವರು ಲೋಕಶಕ್ತಿಯನ್ನು BJP ಜೊತೆಗೆ ಅಲಯನ್ಸ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ರು. ಅವರು ಮೊದಲಿಂದ ಹೇಳ್ಕೊಂಬಂದಿದ್ದು ಕಾಂಗ್ರೆಸ್ ಒಂದು ಪ್ಲೇಗ್ ಇದ್ದಂಗೆ, BJP ಒಂದು ಕ್ಯಾನ್ಸರ್ ಇದ್ದಂಗೆ ಅಂತೇಳಿ. ಸೊ ಎರಡನ್ನೂ ಅವರು ಒಪ್ತಾ ಇರಲಿಲ್ಲ. ಓಕೆ. ಆದರೆ 1998 ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ನು ಬಹಳ ನಿರ್ಣಾಯಕವಾದಂಥ ಒಂದು ಎಲೆಕ್ಷನ್. ಆ ಎಲೆಕ್ಷನ್ನಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆವಾಗ ತಿಳ್ಕೊಂಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಕಡೆ ಕರ್ನಾಟಕ ವಾಲ್ತಾ ಇದೆ ಅನ್ನುವ ಒಂದು ಅವರಿಗೆ ಸೂಚನೆ ಸಿಕ್ಕಿತ್ತು. ಹಾಗಾಗಿ ಆ ಎಲೆಕ್ಷನ್ನಲ್ಲಿ ಅವರು BJP ಜೊತೆಗೆ ಅಲಯನ್ಸ್ ಮಾಡ್ಕೋತಾರೆ. ಸೊ ಅಲಯನ್ಸ್ ಮಾಡಿಕೊಂಡು ಆ ಎಲೆಕ್ಷನ್ನಲ್ಲಿ BJP ಪ್ರಥಮ ಬಾರಿಗೆ 13 ಸೀಟ್ ಗೆದ್ದರೆ, ಲೋಕಶಕ್ತಿ ಕೇವಲ 1 ವರ್ಷ ಆಗಿರ್ತಕ್ಕಂಥ ಪಾರ್ಟಿ ಅವರು ಕೂಡ 3 ಸೀಟನ್ನು ಗೆದ್ಕೋತಾರೆ. ಸೊ ಜನತಾದಳ 16 ಸೀಟ್ ಗೆದ್ದಿದ್ದಂಥ 2 ವರ್ಷದ ಹಿಂದೆ 96ಅಲ್ಲಿ 16 ಸೀಟ್ ಗೆದ್ದಿದ್ದಂಥ ಜನತಾದಳ 1 ಸೀಟ್ ಗೆಳೆಯುತ್ತೆ. ಅಂದರೆ JH ಪಟೇಲರು ಜನತಾದಳದಲ್ಲೇ ಇರ್ತಾರೆ. ಹೌದು. ಸೊ JH ಪಟೇಲರ ಜನತಾದಳ 1 ಸೀಟ್ ಗೆಳೆಯುತ್ತೆ. ಸೊ ಈ ಸಂದರ್ಭದಲ್ಲಿ ದೇವೇಗೌಡರು ಚಂದ್ರಶೇಖರ್ ಅವರ ಸಹಕಾರ ಪಡೆದು JDSನಿಂದ ಹಾಸನದಿಂದ ಕಂಟೆಸ್ಟ್ ಮಾಡಿ ಲೋಕಸಭೆಗೆ ಎಲೆಕ್ಟ್ ಆಗ್ತಾರೆ. ಸೊ ಈ 98ರ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಿಂದ ದೇವೇಗೌಡರು ಗೆದ್ದಿದ್ದು ಕೂಡ ರಾಜಕೀಯ ಬಲಾಬಲದಲ್ಲಿ ಹೆಗಡೆ ವಿರುದ್ಧ ಅವರು ನಿರ್ಣಾಯಕವಾಗಿ ಸೋತಿರ್ತಾರೆ. ಸೊ ಈ ಎಲೆಕ್ಷನ್ ಮುಗಿದ ನಂತರ ಪತ್ರಕರ್ತರು ಹೋಗ್ಬಿಟ್ಟು JH ಪಟೇಲ್ ಅವ್ರನ್ನ ಕೇಳ್ತಾರೆ, ನೋಡಿ ನಿಮ್ಮ ಪಕ್ಷ ಹೀನಾಯವಾಗಿ ಸೋತಿದೆ ಲೋಕಸಭಾ ಎಲೆಕ್ಷನ್ನಲ್ಲಿ, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಸರ್ಕಾರದ ರಾಜೀನಾಮೆ ಕೊಟ್ಟಿದ್ರು, ನೀವು ಆ ರೀತಿ ಮಾಡ್ತೀರಾ ಅಂತ. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ, ಎಲ್ಲಿದೆ ನೈತಿಕತೆ ಈಗ ಅಂತ ಹೇಳಿ ಪಟೇಲರು ಅದನ್ನು ತೇಲ್ಸಿಬಿಟ್ಬಿಟ್ರು. ಸೊ ಇದೇ ಸಂದರ್ಭದಲ್ಲಿ 1999ರ ಸಾರ್ವತ್ರಿಕ ಚುನಾವಣೆ, ಅದು ಲೋಕಸಭೆ ಮತ್ತು ವಿಧಾನಸಭೆ ಎರಡು ಒಟ್ಟಿಗೆ ಬರುತ್ತೆ. ಸೊ ಒಟ್ಟಿಗೆ ಬಂದಾಗ ಪಟೇಲರಿಗೆ ಈಗಾಗಲೇ ಗೊತ್ತಾಗಿರುತ್ತೆ, ಏನೋ ನಮ್ಮ ಸ್ಟಾಕ್ ಕಮ್ಮಿ ಆಗ್ತಾ ಇದೆ ಅಂಥೇಳಿ ಅವರು ಯಾವ ಕಡೆ ಹೋಗಬೇಕು ಅನ್ನುವ ನಿರ್ಧಾರ ತಗೊಳ್ಬೇಕಾಗಿರುತ್ತೆ. ಜಾರ್ಜ್ ಫರ್ನಾಂಡಿಸ್ ಮತ್ತು ರಾಮಕೃಷ್ಣ ಹೆಗಡೆ ಅವರು ಅವರನ್ನು ಪಟೇಲರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ವಾಜಪೇಯಿ ಅವರಿಗೆ ತಿರ್ಗಾ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇಶದಿಂದ ಬೆಂಬಲ ಇದೆ, ಅವರನ್ನು ನಾವು ಈಗ ಬೆಂಬಲಿಸದೇ ಇದ್ದರೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಅವರಿಗೆ ಹೇಳ್ತಾರೆ. ಮೊದಲಿನಿಂದ ಕಾಂಗ್ರೆಸ್ ವಿರೋಧಿಯಾದಂಥ ಪಟೇಲರು ಅಯ್ಯೋ ಸೋನಿಯಾ ಅವರಾಗೋದು ಬೇಡಪ್ಪ ಅಂತೇಳಿ, ವಾಜಪೇಯಿ ಅವರಾದರೂ ಪರವಾಗಿಲ್ಲ ಅಂತ. ಯಾಕಂದರೆ ವಾಜಪೇಯಿ ಅವರು ಅವರ ಜೊತೆಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಜೈಲಿನಲ್ಲಿದ್ದವರು, ಅವರ ನಿಲುವುಗಳನ್ನು ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಆಗ ಪಟೇಲರು ಲೋಕಶಕ್ತಿ ಕಡೆಗೆ ಒಲವು ತೋರಿಸ್ತಾರೆ. ಸೊ ಅದೇ ಸಮಯದಲ್ಲಿ 5 ವರ್ಷ ವನವಾಸ ಅನುಭವಿಸಿದಂಥ ಕಾಂಗ್ರೆಸ್ ಪಕ್ಷಕ್ಕೆ SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿ ಬಂದಿರ್ತಾರೆ. SM ಕೃಷ್ಣ ಅವರು ಆ ಪಾಂಚಜನ್ಯ ಯಾತ್ರೆಯನ್ನು ಕೈಗೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡಿಬಿಟ್ಟು ಜನತಾದಳದ ಮಿಸ್ರೂಲ್ ಬಗ್ಗೆ ಜನಗಳಿಗೆ ಹೇಳ್ತಾರೆ. ಸೊ ಹಾಗಾಗಿ ಜನತಾದಳದ ಕಚ್ಚಾಟದಿಂದ ಬೇಸತ್ತಿದ್ದ ಜನ ಈ ಸತಿ ಕಾಂಗ್ರೆಸ್ ಕಡೆ ಒಲವು ತೋರಿಸ್ಬಿಟ್ಟು ಅವರಿಗೆ 132 ಸ್ಥಾನಗಳನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳಾಗಿದ್ದಂಥ JH ಪಟೇಲ್ ಅವರು ಚನ್ನಗಿರಿಯಲ್ಲಿ 3ನೇ ಸ್ಥಾನಕ್ಕೆ ಇಳಿತಾರೆ. ಸೊ ಆವಾಗ BJP ಪ್ರಮುಖ ಸ್ಥಾನಕ್ಕೆ ಬಂದು 40 ಚಿಲ್ಲರೆ ಸ್ಥಾನಗಳು ಬರುತ್ತೆ. ಅವರು ವಿರೋಧ ಪಕ್ಷವಾಗಿ ಹೊಮ್ಮುತ್ತಾರೆ. ಸೊ ಆ ಎಲೆಕ್ಷನ್ ಸೋತ ಕೆಲವೇ ತಿಂಗಳಲ್ಲಿ ಅವರಿಗೆ ಲಿವರ್ ಕಾಯಿಲೆ ಕೂಡ ಆಗುತ್ತೆ. ಹಾಗಾಗಿ ಪಾಪ ತಮ್ಮ 70ನೇ ವಯಸ್ಸಿನಲ್ಲಿ ಅವರು ತೀರ್ಕೊಳ್ತಾರೆ JH ಪಟೇಲರು. ಈ ಕಡೆ ದೇವೇಗೌಡರು ಲೋಕಸಭೆ ಕಂಟೆಸ್ಟ್ ಮಾಡಿರ್ತಾರೆ ಹಾಸನದಿಂದ. ಸೊ ಅಲ್ಲಿ ತಮ್ಮ ಬದ್ಧ ವೈರಿಯಾದಂಥ ಪುಟ್ಟಸ್ವಾಮಿ ಗೌಡರಿಂದ ಎಲೆಕ್ಷನ್ ಸೋತಿರ್ತಾರೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ
ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಹುಟ್ಟಿಸುವಂಥ ಒಂದು ಆಸೆ ಹುಟ್ಟಿಸಿದಂಥ ಜನತಾದಳ ಮತ್ತು ಜನತಾ ಪರಿವಾರ ಕಮರಿ ಹೋಗಿ ಒಂದು ಶ್ರೀಕೃಷ್ಣ ರಾಜ್ಯಭಾರಕ್ಕೆ ದಾರಿಯಾಗುತ್ತೆ. ನನಗೆ ಶ್ರೀಕೃಷ್ಣನ ಸಾಮ್ರಾಜ್ಯ ಶುರುವಾಗುತ್ತೆ. ಸೊ ಒಟ್ಟಾರೆ ನೋಡಿ, ಇಡೀ ಇಷ್ಟು ದಿನ ನಾವು ಮಾತಾಡಿದ್ರಲ್ಲಿ ಜನತಾದಳದ ಉದಯ ಮತ್ತು ಜನತಾದಳ ಹೇಗೆ, ಜನತಾ ಪರಿವಾರ ಹೇಗೆ ತನ್ನ ಆಂತರಿಕ ಭಿನ್ನಮತದಿಂದ ಜನತಾ ಪರಿವಾರ ಅನ್ನೋಂಥ ಒಂದು ಕಲ್ಪನೆಯೇ ಹೇಗೆ ಕಮರಿ ಹೋಯಿತು. ಎರಡನೇ ಅವಕಾಶ ಸಿಕ್ಕಿತ್ತು, ಎರಡನೇ ಅವಕಾಶ 94ರಲ್ಲಿ ತಿರ್ಗಾ ಅವರಿಗೆ ಪುನರ್ಜನ್ಮ ಸಿಕ್ಕಿದ್ದು. ಹೌದು ಹೌದು, ಅದನ್ನು ತಿರ್ಗಾ ಕಳ್ಕೊಳ್ತಾರೆ. ಅದಾದ ನಂತರದಲ್ಲಿ ಜನತಾ ಪರಿವಾರ ಯಾವತ್ತೂ ಕರ್ನಾಟಕದಲ್ಲಿ ಮತ್ತೆ ಹೇಳಲಿಕ್ಕೆ ಆಗಲೇ ಇಲ್ಲ. ಸೊ ಈಗ ನೀವು ಬಂದಿರುವಂಥದ್ದು ಶ್ರೀಕೃಷ್ಣನ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನುವಂಥದ್ದು. ಕೃಷ್ಣ ಅವರ ಆಡಳಿತಾವಧಿಯೂ ಕೂಡ ಸಾಕಷ್ಟು ಒಂಥರ ಸಿನಿಮೀಯ ಘಟನೆಗಳಿಗೆ ಸಾಕ್ಷಿ ಆಯಿತು. ಬಹುಶಃ ಅದನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋತೀರಿ ಅಂತ ನಾನು ಕೂಡ ನಂಬಿದ್ದೇನೆ. ಇಲ್ಲಿವರೆಗೆ ಬಂದು ಒಟ್ಟಾರೆ ಜನತಾ ಪರಿವಾರದ ಉದಯ ಮತ್ತು ಅದರ ಅವಸಾನ ಇದು ಹೇಗಾಯಿತು ಅಂತ ಇಷ್ಟು ಸಂಚಿಕೆಗಳಲ್ಲಿ ಸುದೀರ್ಘವಾಗಿ ವಿವರಿಸಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.